ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಿರಿಲ್ಸ್ ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಇವತ್ತು ನಮ್ಮ ವಿಡಿಯೋ ಡೆಡ್ ಲಿಫ್ಟ್. ಸೊ ಕರೆಕ್ಟಾಗಿ ಫಾರ್ಮ್ ಟೆಕ್ನಿಕಲಿ ಹೇಗೆ ಡೆಡ್ ಲಿಫ್ಟ್ ಮಾಡೋದಂತ ಈ ವಿಡಿಯೋದಲ್ಲಿ ನಮಗೆ ನೋಡುವ. ಸೊ ಡೆಡ್ ಲಿಫ್ಟ್ ಮಾಡೋ ಮೊದಲು ನಾವು ಕರೆಕ್ಟಾಗಿ ವಾರ್ಮ್ ಅಪ್ ಮಾಡಬೇಕು. ಡೆಡ್ ಲಿಫ್ಟ್ ಮಾತ್ರ ಅಲ್ಲ, ಯಾವ ವರ್ಕೌಟ್ಸ್ ಮಾಡೋ ಮೊದಲು ಕರೆಕ್ಟಾಗಿ ನಾವು ವಾರ್ಮ್ ಅಪ್ ಮಾಡಬೇಕು. ಸೊ ನಾ ಇಲ್ಲಿ ಡೆಡ್ ಲಿಫ್ಟಲ್ಲಿ 20 kg ಒಲಿಂಪಿಕ್ ಬಾರ್ ಮತ್ತು 10 kg ಪ್ಲೇಟ್ಸ್ನ ಇಲ್ಲಿ ತೆಗೆದಿದ್ದಾನೆ. ಫಸ್ಟ್ ನಾವು ಡೆಡ್ ಲಿಫ್ಟಿಗೆ ಸ್ಟ್ಯಾಂಡ್ಸ್ ಕರೆಕ್ಟ್ ನಾವು ನೋಡುವ. ಸೊ ಸ್ಟ್ಯಾಂಡ್ಸಿಗೆ ಯಾವತ್ತು ನಾವು ಇಷ್ಟು ಗ್ಯಾಪಿಂದ ಹೀಗೆ ಈ ರೀತಿ ಎತ್ತಬಾರ್ದು. ಸೊ ಮ್ಯಾಕ್ಸಿಮಮ್ ಬಾರ್ ಕ್ಲೋಸ್ ನಾವು ಬರಬೇಕು, ತುಂಬ ಕ್ಲೋಸ್ ಅಲ್ಲ, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಇಷ್ಟು ಕ್ಲೋಸ್ ಇರಬೇಕು. ಮತ್ತು ನಮ್ಮದು ಲೆಗ್ಸ್ ನಾವು ವೈಡ್ ಯಾವತ್ತು ಇಟ್ಕೊಳ್ಬಾರ್ದು. ಸೊ ವೈಡ್ ಅಂದರೆ ನಾವು ಸುಮೋ ಡೆಡ್ ಲಿಫ್ಟ್ ಆಗ್ತದೆ. ಈಗ ನಾವು ಸುಮೋ ಡೆಡ್ ಲಿಫ್ಟ್ ಅಲ್ಲ, ಕರೆಕ್ಟ್ ನಾರ್ಮಲ್ ಡೆಡ್ ಲಿಫ್ಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋಲ್ಲಿ ಹೇಳೋದು. ಅದಕ್ಕೆ ಸ್ಟ್ಯಾಂಡ್ಸ್ ನಿಮ್ಮದು ಶೋಲ್ಡರ್ ಲೆವೆಲ್ ನಿಮ್ಮ ಫೂಟ್ ಇಟ್ಟು ಇಲ್ಲಿಂದ ಇಷ್ಟು ಗ್ಯಾಪ್ ಇರಬೇಕು ಆ್ಯಕ್ಚುಲಿ. ಮತ್ತು ನಿಮ್ಮ ಹ್ಯಾಂಡ್ ಗ್ರಿಪ್. ಸೊ ಗ್ರಿಪ್ ಹಿಡಿಯುವಾಗ ವೈಡ್ ಗ್ರಿಪ್ ಇಟ್ಕೊಳ್ಬಾರ್ದು. ವೈಡ್ ಗ್ರಿಪ್ ಹಿಡಿದ್ರೆ ಅದು ಸ್ನ್ಯಾಚ್ ಗ್ರಿಪ್ ಅಂತ ನಾವು ಹೇಳ್ತೇವೆ. ಸೊ ಅದು ಒಲಿಂಪಿಕ್ ಲಿಫ್ಟಿಂಗಲ್ಲೆಲ್ಲ ಯೂಸ್ ಮಾಡೋದು. ಸೊ ನಾವು ನಾರ್ಮಲಾಗಿ ನಮ್ಮ ಶೋಲ್ಡರ್ ವಿಡ್ತಿಗೆ ಅಂತ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಒಂದು ಗ್ರಿಪ್ ಇಟ್ಕೊಳ್ಬೇಕು. ಓಕೆ, ಸೊ ಗ್ರಿಪ್ ನಾವು ತುಂಬ ಕ್ಲೋಸ್ ಇಟ್ಕೊಳ್ಬಾರ್ದು. ಈ ಥರ ಕ್ಲೋಸ್ ಹಿಡಿದ್ರೆ ಎಂಥ ಪ್ರಾಬ್ಲಮ್ ಅಂದರೆ ನಮ್ಮ ನೀ ತುಂಬ ಪ್ರೆಷರ್ ಬಿದ್ದು ನೀ ಕೆಲವೊಮ್ಮೆ ಇನ್ಸೈಡ್ ಒಳಗಡೆ ಹೋಗಲಿಕ್ಕೆ ಚಾನ್ಸಸ್ ಉಂಟು. ಅದಕ್ಕೆ ಯಾವತ್ತು ಗ್ರಿಪ್ ಅಂತ ಬರುವಾಗ ಸ್ವಲ್ಪ ವೈಡಾಗಿ, ತುಂಬ ವೈಡ್ ಅಲ್ಲ, ಶೋಲ್ಡರ್ ಲೆವೆಲ್ಗೆ ಅಂತ ಈ ರೀತಿ. ಸೊ ಈ ರೀತಿ ನೀವು ಗ್ರಿಪ್ ಹಿಡ್ಕೊಳ್ಬೇಕು. ಮತ್ತು ಇನ್ನೊಂದು, ತುಂಬ ಜನ ಅವರ ಬಿಗಿನರ್ಸ್ ಅವರ ಸಮೇತ ಗ್ರಿಪ್ ಹಿಡಿಯುವಾಗ ಒಂದು ಕೈ ಈ ರೀತಿ ಇಟ್ಕೊಳ್ತಾರೆ. ಸೊ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಹೆವಿ ಲಿಫ್ಟ್ ಮಾಡ್ಬೋದು ಆ್ಯಕ್ಚುಲಿ. ಬಟ್ ನೀವು ಬಿಗಿನರ್ಸ್ ಅವರು ಈ ಥರ ಮಾಡಿದರೆ ನಿಮಗೆ ಮಸಲ್ ಸೆಂಟ್ರಿಕ್ ಆಗುವ ಚಾನ್ಸಸ್ ಉಂಟು. ಸೊ ನಿಮಗೆ ಕೆಲವೊಮ್ಮೆ ವೆಯ್ಟ್ ಇಂಬ್ಯಾಲೆನ್ಸ್ ಆಗ್ತದೆ. ಅದಕ್ಕೆ ನಾನು ಹೇಳೋದಂದರೆ ಬಿಗಿನರ್ಸ್ ಅವರು ಫಸ್ಟಾಗಿ ನಾರ್ಮಲ್ ಇದೇ ರೀತಿ ಗ್ರಿಪ್ ಯೂಸ್ ಮಾಡಿ, ಇದೇ ರೀತಿ ಗ್ರಿಪ್ ಯೂಸ್ ಮಾಡಿ. ಆ ನಂತರ ನೀವು ಯಾವಾಗ ಸ್ವಲ್ಪ ಒಳ್ಳೆ ವೆಯ್ಟಲ್ಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆವಾಗ ನಿಮಗೆ ಒಳ್ಳೆ ಲಿಫ್ಟ್ ಮಾಡಲಿಕ್ಕೆ ಅಂತ ನಿಮಗೆ ಈ ರೀತಿ ಗ್ರಿಪ್ ಯೂಸ್ ಮಾಡ್ಬೋದು. ಸೊ ನಾನೀಗ ಲಿಫ್ಟ್ ಮಾಡಿ ನಿಮಗೆ ತೋರಿಸ್ತಾನೆ. ನಾನು ನಿಮಗೆ ಸೈಡಿಂದ ಆ್ಯಂಗಲ್ ತೆಗಿತಾನೆ, ಯಾಕಂದರೆ ಇಲ್ಲ ನಿಮಗೆ ಕರೆಕ್ಟ್ ಕಾಣುವುದಿಲ್ಲ. ಪೇಡ್ ಆ್ಯಂಗಲಿಂದ ನಿಮಗೆ ನಾನು ಹೇಳಿಕೊಡ್ತಾನೆ. ಸೊ ಸೈಡಿಂದ ನಾವು ತೆಗೆಯುವಾಗ ನಿಮಗೆ ನನ್ನ ಫಾರ್ಮ್ ಮತ್ತು ಟೆಕ್ನಿಕ್ ಕರೆಕ್ಟಾಗಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಫಸ್ಟ್ ಆಫ್ ಆಲ್ ನಾವು ಬಾರ್ ಇಷ್ಟು ಕ್ಲೋಸ್ ಬಂದು, ಸೊ ತುಂಬ ಕ್ಲೋಸ್ ಬಂದರೆ ಎಂಥ ಪ್ರಾಬ್ಲಮ್ ಅಂತ ನಿಮ್ಮ ಶಿಂಬೋಲಿಗೆ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಉಂಟು. ಅದಕ್ಕೆ ನಾವು ಇಲ್ಲಿ ಶಿಂಬೋಲ್ ಸ್ಲೀವ್ ಅಂತ ನಾವು ಯೂಸ್ ಮಾಡಲ್ಲ. ಸೊ ಪವರ್ ಲಿಫ್ಟರ್ಸ್ ಎಲ್ಲ ಶಿಂಬೋಲ್ ಸ್ಲೀವೆಲ್ಲ ಯೂಸ್ ಮಾಡ್ತಾರೆ. ನಾವು ನಾರ್ಮಲ್ ಮಾಡೋರು ಅದೆಲ್ಲ ಯೂಸ್ ಮಾಡಲ್ಲ. ಅದಕ್ಕೆ ನಾವು ಸ್ವಲ್ಪ ಇಷ್ಟು ಗ್ಯಾಪ್ ಬಿಟ್ಟು ಇಲ್ಲಿಂದನೇ ಈ ಸ್ಟ್ಯಾಂಡ್ಸ್ ತೆಗಿಬೇಕು. ಸೊ ನಮ್ಮ ಹಿಪ್ ಮೂಮೆಂಟ್, ಸೊ ಹಿಪ್ ಯಾವತ್ತು ತುಂಬ ಡೌನ್ ಸಹ ಇರಬಾರ್ದು, ತುಂಬ ಅಪ್ ಸಹ ಇರಬಾರ್ದು, ಒಂದು ನ್ಯೂಟ್ರಲ್ ಆಗಿ ಈ ಒಂದು ಲೆವೆಲ್ ನಮ್ಮ ಹಿಪ್ ಇರಬೇಕು. ಇಲ್ಲಿಂದ ಬಾಡಿ ಸ್ಟ್ರೈಟ್ ಮಾಡಿ ಅಪ್, ಬ್ರೀತ್ ಇನ್ ಮಾಡಿ ನಮ್ಮ ಕೋರ್ ಕರೆಕ್ಟ್ ಟೈಟ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಕೋರ್ ಟೈಟ್ ಮಾಡಲಿಲ್ಲ ಅಂದರೆ ನಮಗೆ ಬ್ಯಾಕಿಗೆ ಅಂದರೆ ನಮ್ಮ ಸ್ಪೈನಲ್ಗೆ ನಮಗೆ ಸಪೋರ್ಟ್ ಸಿಗಲ್ಲ. ಸೊ ನಮ್ಮ ಕೋರ್ ಅಂತ ತುಂಬ ಇಂಪಾರ್ಟೆಂಟ್. ಕರೆಕ್ಟಾಗಿ ಕೋರ್ ಟೈಟ್ ಮಾಡಿ ಬ್ರೀತ್ ಇನ್ ತೆಗಿಬೇಕು. ಬ್ರೀತ್ ಇನ್ ಮಾಡಿ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್. ಮತ್ತು ಇನ್ನು ಇದರಲ್ಲಿ ತುಂಬ ಜನ ಮಾಡೋ ಮಿಸ್ಟೇಕ್ ಅಂದರೆ ನೆಕ್ ಮೂಮೆಂಟ್. ಸೊ ತುಂಬ ಜನ ಡೆಡ್ ಲಿಫ್ಟ್ ಮಾಡುವಾಗ ಈ ರೀತಿ ಮೇಲೆ ಈಗ ನೋಡ್ತಾರೆ. ಸೊ ಈಗ ಹಿಡಿದು ನೆಕ್ ಈ ರೀತಿ ಮಾಡ್ತಾರೆ. ಸೊ ಈ ರೀತಿ ಮಾಡಿದರೆ ನಿಮ್ಮ ನೆಕ್ಕಿಗೆ ಪೇಯ್ನ್ ಬರುವ ಸಾಧ್ಯತೆ ಜಾಸ್ತಿ ಉಂಟು. ಅದಕ್ಕೆ ಯಾವತ್ತೂ ನೆಕ್ ಹೀಗೆ ಮಾಡಬಾರ್ದು, ನ್ಯೂಟ್ರಲ್ ಆಗಿರಬೇಕು. ಸ್ಟ್ರೈಟ್ ಅಂದರೆ ನಿಮ್ಮೊಂದು ಈ ಆ್ಯಂಗಲ್ ಇಲ್ಲಿ ನೋಡೋ ರೀತಿ ಸ್ವಲ್ಪ ಕೆಳಗೆ ನೋಡಿ ಈ ರೀತಿ ಇರಬೇಕು. ಇಲ್ಲಿಂದ ಬ್ಯಾಕ್ ಟೈಟ್ ಮಾಡಿ, ಕೋರ್ ಟೈಟ್ ಮಾಡಿ, ಬ್ರೀತಿಂಗ್ ಇಷ್ಟೇ. ತುಂಬ ಜನ ಇಷ್ಟು ಮಾಡಿ ನಂತರ ಈಗ ಮಾಡ್ತಾರೆ ಈ ರೀತಿ. ಸೊ ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ, ಅದು ಹೈಪರ್ ಎಕ್ಸ್ಟೆನ್ಷನ್ ಆಗ್ತದೆ. ಆ ರೀತಿ ಮಾಡಿದರೆ ನಿಮಗೆ ಡಿಸ್ಕ್ ಪ್ರಾಬ್ಲಮ್ ಆಗ್ತದೆ. ಸೊ ಇಂಜುರಿ ಆಗದೆ ವರ್ಕೌಟ್ ಮಾಡಲಿಕ್ಕೆ ಜಸ್ಟ್ ಇಷ್ಟೇ ಸಾಕು. ಯಾರು ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ ಡೆಡ್ ಲಿಫ್ಟ್. ಸೊ ಇಲ್ಲಿಂದ ಕರೆಕ್ಟ್ ಇಷ್ಟು ಸ್ಟ್ಯಾಂಡ್ಸ್ ಬಂದು ಗ್ರಿಪ್ ಕರೆಕ್ಟಾಗಿ ಇಟ್ಕೊಂಡು ಬ್ರೀತ್ ಇನ್ ಮಾಡಿ, ಹೆಡ್ ಸ್ಟ್ರೈಟ್, ಕೋರ್ ಟೈಟ್, ಇಲ್ಲಿಂದ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಇನ್ ಮಾಡಿ, ಸೊ ಇದೇ ಕರೆಕ್ಟಾಗಿ ನಾವು ಡೆಡ್ ಲಿಫ್ಟ್ ಮಾಡೋದು. ಸೊ ನಿಮಗೆ ಎಷ್ಟು ವೆಯ್ಟ್ ಆಗ್ತದೆ ಅಷ್ಟೇ ವೆಯ್ಟ್ ಹಾಕಿ, ಜಾಸ್ತಿ ವೆಯ್ಟ್ ಹಾಕಿ ನಿಮಗೆ ಇಂಜುರಿ ಆಗಲಿಕ್ಕೆ ಆಗಬಾರ್ದು. ಸೊ ನಾನು ನನ್ನ ಪ್ರತಿ ವೀಡಿಯೋಗೆ ಹೇಳೋ ರೀತಿ ಯಾರು ಸಹ ಈಗೋ ಲಿಫ್ಟಿಂಗ್ ಮಾಡಬಾರ್ದು. ನಿಮಗೆ ಎಷ್ಟು ತಾಕತ್ತು ಉಂಟು ಅಷ್ಟೇ ನೀವು ವೆಯ್ಟ್ ಹಾಕಿ. ಸೊ ಈ ವಿಡಿಯೋ ಇಷ್ಟ ನಿಮಗೆ ಲೈಕ್ ಮಾಡಿ,
ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕರೆಕ್ಟಾಗಿ ಡೆಡ್ ಲಿಫ್ಟ್ ಹೇಗೆ ಮಾಡೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ. ಥ್ಯಾಂಕ್ ಯು.